ಅತ್ಯಂತ ಕೀಳು ಮಟ್ಟದ ಕೃತ್ಯ ಅತ್ಯಾಚಾರ. ಮಾಡಿದ ಸಹಾಯವನ್ನು ಮರೆತು ಅವರ ವಿರುದ್ಧವೇ ಪಿತೂರಿ ನಡೆಸೋದು. ದುಳುಗುಟ್ಟಿಕೊಂಡು ನೋಡಿದ ತಕ್ಷಣ ಆ ಕೊಕ್ಕರೆ ಏನಾಗುತ್ತೆ, ಸುಟ್ಟು ಭಸ್ಮ ಆಗಿ ಹೋಗಿಬಿಡುತ್ತೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪರ್ವತಂ ಅಶ್ನಾಮಿ ಪ್ರಯತಾತ್ಮನಃ. ಅಂದರೆ ಭಕ್ತಿಯಿಂದ ಅರ್ಪಣೆ ಮಾಡಿದ ಎಲೆ, ಹೂ, ನೀರು ಇವುಗಳನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ. 3 ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನಲ್ನ ಪರವಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಧರ್ಮ ಅನ್ನುವ ಪದದ ನಿಜವಾದ ಅರ್ಥ ಏನು, ರಾಜಕೀಯ ಲಾಭಕ್ಕಾಗಿ ಈ ಪದವನ್ನು ಯಾವ ರೀತಿ ತಪ್ಪಾಗಿ ಬಳಸಲಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ನಾವೆಲ್ಲ ನೋಡ್ತಾ ಇದ್ದೇವೆ, ಇವತ್ತು ಸಾಮಾಜಿಕವಾಗಿ ಈ ಧರ್ಮ ಅನ್ನುವ ಪದ ಬಾಯಲ್ಲಿ ಬಂದರೆ ಸಾಕು, ಅದನ್ನು ಎಲ್ಲೋ ತಕ್ಕೊಂಡು ಹೋಗಿ ಅದಕ್ಕೆ ಬೇರೆ ಬೇರೆ ಬಣ್ಣಗಳನ್ನು ಕಟ್ಟಿ ಅರ್ಥವನ್ನು ಅನರ್ಥ ಮಾಡಿಬಿಡ್ತಾರೆ. ನಿಜವಾಗಿ ಧರ್ಮ ಅಂದರೆ ನಾವೇನು ರಿಲಿಜನ್ ಅಂತ ಹೇಳ್ತೀವಲ್ವ, ಅದಲ್ಲ. ಧರ್ಮ ಮತ್ತು ರಿಲಿಜನ್ ಪದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಇದು ನಾನು ಹೇಳ್ತಾ ಇಲ್ಲ, ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲಿ ಈ ಎರಡೂ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟಿದ್ದಾರೆ. ನಿಜವಾಗಿಯೂ ಧರ್ಮದ ಅರ್ಥ ಗೊತ್ತಿರುವವರು ಧರ್ಮ ಅನ್ನುವ ಪದವನ್ನು ವಿಮರ್ಶಾತ್ಮಕವಾಗಿ ಅಥವಾ ಟೀಕಾತ್ಮಕವಾಗಿ ವ್ಯಾಖ್ಯಾನ ಮಾಡೋದಿಲ್ಲ. ಯಾವುದರಿಂದ ಜಗತ್ತು ನಿಂತಿದೆಯೋ ಅದು ಧರ್ಮ. ಧರ್ಮ ಜಗತ್ತಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾಡುವ ಕಾರ್ಯಗಳು. ಇದನ್ನು ನಿಮಗೆ ಅರ್ಥ ಆಗುವ ಹಾಗೆ ಈಸಿಯಾಗಿ ಹೇಳ್ತೀನಿ. ಈಗ ನೋಡಿ, ನಾವೆಲ್ಲರೂ ಜಗತ್ತಿಗೆ ಸಂಬಂಧಪಟ್ಟವರು. ಹೇಗೆ ಅಂದರೆ ಮಣ್ಣು, ನೀರು, ಗಾಳಿ ಇವು ಜಗತ್ತಿಗೆ ಸಂಬಂಧಪಟ್ಟದ್ದು. ನಾವು ಇದನ್ನೆಲ್ಲ ಉಪಯೋಗಿಸ್ತಾ ಇದ್ದೀವಿ ಅಂದರೆ ನಮಗೂ ಜಗತ್ತಿಗೂ ಸಂಬಂಧ ಇದೆ ಅಂದ ಹಾಗಾಯಿತು. ಜಗತ್ತಿನಿಂದ ಪಡೆದದ್ದನ್ನು ಜಗತ್ತಿಗೆ ಕೊಡುವುದು ಧರ್ಮ. ಜಗತ್ತನ್ನು ವಿನಾಶದ ಕಡೆಗೆ ಕೊಂಡೊಯ್ಯುವುದು, ನ್ಯಾಯಬಾಹಿರ ಚಟುವಟಿಕೆಗಳನ್ನು ನಡೆಸೋದು ಇದೆಲ್ಲ ಅಧರ್ಮ. ಮನುಷ್ಯ ಸಂಘಜೀವಿ. ಪ್ರತಿದಿನ ನಾವು ಒಂದು ಕಾರಣಕ್ಕೆ ನಮ್ಮ ಪರಿಚಿತರನ್ನು ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ. ಅಗತ್ಯ ಬಿದ್ದಾಗ ಸಹಾಯವನ್ನು ಕೂಡ ಪಡೆದುಕೊಳ್ತೇವೆ. ಮಾಡಿದ ಸಹಾಯವನ್ನು ಮರೆತು ಅವರ ವಿರುದ್ಧವೇ ಪಿತೂರಿ ನಡೆಸೋದು ಅಧರ್ಮ. ಸಹಾಯದ ಅಗತ್ಯ ಇರುವವರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡುವುದು ಧರ್ಮ. ಈಗ ಅರ್ಥ ಆಯ್ತಲ್ವ? ಈಗ ದೇವರ ವಿಷಯದಲ್ಲಿ ಧರ್ಮ ಅಂದರೆ ಏನು ಇದರ ಬಗ್ಗೆ ಹೇಳ್ತೀನಿ. ದೇವರ ಮೇಲೆ ನಾವು ಇಡುವ ನಿಜವಾದ ಭಕ್ತಿಯೇ ಧರ್ಮ. ಆದರೆ ಭಕ್ತಿಗೆ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲದೇ ಇರುವಾಗ ಮಾತ್ರ ಭಕ್ತಿ ಧರ್ಮ ಅಂತ ಅನಿಸುತ್ತದೆ. ದೇವರೇ, ಇವತ್ತು ನನಗೆ ಇಷ್ಟು ಹಣ ಬಂದರೆ ಅದರಲ್ಲಿ ನಿನಗೆ ಇಷ್ಟು ಪಾಲು ಅಂತ ಹೇಳೋದಿದೆ ಅಲ್ವಾ, ಅದು ಭಕ್ತಿ ಅಲ್ಲ. ಇದು ಸ್ವಾರ್ಥ ತುಂಬಿದ ವ್ಯಾಪಾರ. ನನಗೆ ಉತ್ತಮವಾದ ಬದುಕು ಕೊಟ್ಟಿದ್ದಿ, ನನ್ನ ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಅದಕ್ಕೋಸ್ಕರ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು ಅಂತ ಧನ್ಯವಾದ ಅರ್ಪಿಸೋದು ನಿಜವಾದ ಧರ್ಮ. ಹಾಗಾಗಿ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೃತಜ್ಞತಾಪೂರ್ವಕವಾಗಿ ಮಾಡಿದ ಭಕ್ತಿಯೇ ಬಹುದೊಡ್ಡ ಧರ್ಮ. 1 ರೂಪಾಯಿ ಕಾಣಿಕೆ ಹಾಕೋದಾದರೂ ಪ್ರೀತಿಯಿಂದ ಭಕ್ತಿಯಿಂದ ಹಾಕಿ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪರ್ವತಂ ಅಶ್ನಾಮಿ ಪ್ರಯತಾತ್ಮನಃ. ಅಂದರೆ ಭಕ್ತಿಯಿಂದ ಅರ್ಪಣೆ ಮಾಡಿದ ಎಲೆ, ಹೂ, ನೀರು ಇವುಗಳನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ. ಹಾಗಾಗಿ ಭಕ್ತಿಯೇ ಇಲ್ಲಿ ಪ್ರಧಾನ. ಭಕ್ತಿಯೇ ಒಂದು ಧರ್ಮ. ಅದಕ್ಕೆ ನಾವು ಮನೆಯಲ್ಲಿ ಶ್ರದ್ಧೆಯಿಂದ ನೀರು ಹಾಕಿ ಬೆಳೆಸಿದ ಗಿಡದ ಹೂಗಳನ್ನು ದೇವರು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರಂತೆ. ಬೇರೆಯವರ ತೋಟದಿಂದ ಕದ್ದು ತಂದು ಹೂಗಳನ್ನು ಅರ್ಪಣೆ ಮಾಡಬಾರ್ದಂತೆ. ಹಾಗೆ ಅಂಗಡಿಯಿಂದ ತಗೊಳ್ಳುವಾಗ ಕೂಡ ಇಲ್ಲಿ ಗಿಡವನ್ನು ವ್ಯಾಪಾರಿ ಮನೋಭಾವದಿಂದ ಬೆಳೆಸ್ತಾರೆ. ಪ್ರತಿಯೊಂದು ಹೂವು ಕೂಡ ದುಡ್ಡಿಗಾಗಿಯೇ ಅಂತ ಬೆಳೆದಿರುತ್ತೆ. ಹಾಗಾಗಿ ಈ ಪತ್ರ, ಪುಷ್ಪ, ಫಲ ಇವುಗಳಲ್ಲಿ ಒಂಚೂರಾದರೂ ನಮ್ಮ ಮನೆಯಲ್ಲಿ ಬೆಳೆಸಿ ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ಅದೇ ನಿಜವಾದ ಧರ್ಮ. ಈ ಧರ್ಮದ ಬಗ್ಗೆ ನಿಮಗೆ ಬಹಳಷ್ಟು ವಿಷಯಗಳನ್ನು ಒಂದು ಉತ್ತಮವಾದ ಕಥೆಯ ಮೂಲಕ ನಾನೀಗ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇದು ಮಹಾಭಾರತದ ಉಪಕಥೆಯಲ್ಲಿ ಬರುವ ಧರ್ಮವ್ಯಾಧನ ಕಥೆ. ಈ ಕಥೆಯನ್ನು ಮಾರ್ಕಾಂಡೇಯ ಮುನಿಗಳು ಯುಧಿಷ್ಠಿರನಿಗೆ ವನವಾಸದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತಿಳಿಸುತ್ತಾರೆ.
ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಕೌಶಿಕ ಅನ್ನುವ ಮಹಾನ್ ಪಂಡಿತ ಇದ್ದ. ಆತ ಮಹಾನ್ ಮೇಧಾವಿ ಆಗಿದ್ರೂ ಕೂಡ ತಾನು ಕಲಿತದ್ದು ಇನ್ನೂ ಸಾಕಾಗಲಿಲ್ಲ ಅನ್ನುವ ಕಾರಣಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ, ಹೆಚ್ಚಿನ ಅಧ್ಯಯನಕ್ಕೋಸ್ಕರ ಆತ ಕಾಡಿಗೆ ತೆರಳ್ತಾನೆ. ಹೀಗೆ ಕಾಡಿಗೆ ತೆರಳಿ ಅಧ್ಯಯನ ನಿರತನಾಗಿರಬೇಕಾದ್ರೆ ಒಂದು ಮರದ ಕೆಳಗೆ ಕುಳಿತು ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ಆ ಮರದ ಮೇಲೆ ಕುಳಿತಿದ್ದಂತಹ ಕೊಕ್ಕರೆ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತದೆ. ಈ ಕೊಕ್ಕರೆಯ ಕೂಗಿನ ಶಬ್ದಕ್ಕೆ ಈ ಮರದ ಕೆಳಗೆ ಕುಳಿತಿದ್ದ ಕೌಶಿಕನಿಗೆ ತುಂಬ ಉಪದ್ರ ಅಂತ ಅನಿಸ್ತಾ ಇರುತ್ತೆ. ಆ ಕೊಕ್ಕರೆಯ ಮೇಲೆ ತುಂಬ ಕೋಪ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ಅವನು ಕೋಪದಿಂದ ಕೊಕ್ಕರೆಯನ್ನು ದುಲುಗುಟ್ಟಿಕೊಂಡು ನೋಡ್ತಾನೆ. ದುಲುಗುಟ್ಟಿಕೊಂಡು ನೋಡಿದ ತಕ್ಷಣ ಆ ಕೊಕ್ಕರೆ ಏನಾಗುತ್ತೆ, ಸುಟ್ಟು ಭಸ್ಮ ಆಗಿ ಹೋಗಿಬಿಡುತ್ತೆ. ಇವನಿಗೆ ಅದನ್ನು ಕಂಡು ಒಳಗೊಳಗೆ ಖುಷಿ ಆಗುತ್ತೆ. ಯಾಕಂದರೆ ನನ್ನಲ್ಲಿ ಅಂತಹ ಒಂದು ತಪಶಕ್ತಿ ಇದೆ, ಅದೇ ಕಾರಣಕ್ಕೋಸ್ಕರ ಆ ಕೊಕ್ಕರೆ ಸುಟ್ಟು ಬೂದಿಯಾಗಿದೆ ಅಂತ ಒಳಗೊಳಗೆ ಖುಷಿ ಪಡ್ತಾನೆ. ಆ ನಂತರ ಸ್ವಲ್ಪ ಹೊತ್ತಾದ ನಂತರ ಅವನು ಊರಿಗೆ ಭಿಕ್ಷಕ್ಕೆ ತೆರಳ್ತಾನೆ. ಆಹಾರ ಬೇಕಲ್ವ, ಅದಕ್ಕೋಸ್ಕರ ಊರಿಗೆ ತೆರಳ್ತಾನೆ. ಊರಿಗೆ ತೆರಳಿ ಒಂದು ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬೇಡೋದಕ್ಕೆ ಶುರು ಮಾಡ್ತಾನೆ. ಮನೆಯ ಒಳಗೆ ಇದ್ದ ಸಾಧ್ವಿಗೆ ಇವನ ಧ್ವನಿ ಕೇಳಿಸುತ್ತೆ. ಆದರೆ ಆಕೆ ಆಗ ತಾನೇ ಮನೆಗೆ ಬಂದಿದ್ದ ತನ್ನ ಗಂಡನಿಗೆ ಊಟ ಬಡಿಸ್ತಾ ಇರ್ತಾಳೆ. ಸ್ವಲ್ಪ ತಡೀರಿ, ನಾನು ನನ್ನ ಗಂಡನಿಗೆ ಊಟ ಬಡಿಸಿ ಆಮೇಲೆ ನಿಮಗೆ ಭಿಕ್ಷೆ ಇಟ್ಕೊಂಡು ಬರ್ತೀನಿ ಅಂತ ಆಕೆ ಹೇಳ್ತಾಳೆ. ಆದರೆ ಈ ಕೌಶಿಕ ಗೊತ್ತಲ್ವಾ, ತುಂಬ ಕೋಪಿಷ್ಟ ಅಂತ. ಇವನಿಗೆ ಅಲ್ಲಿ ನಿಂತಲ್ಲಿ ಕೋಪ ಬರೋದಕ್ಕೆ ಶುರು ಆಗುತ್ತೆ. ಆದರೆ ಏನು ಮಾಡೋದು, ಬಂದಾಗಿದೆ ಅಲ್ವಾ, ಸ್ವಲ್ಪ ಹೊತ್ತು ನಿಲ್ತಾನೆ. ಈಕೆ ಏನು ಮಾಡ್ತಾಳೆ, ತನ್ನ ಗಂಡನಿಗೆ ಉಪಚಾರ ಮಾಡಿ ಮುಗಿಸಿ ಆದಮೇಲೆ ಅನ್ನ ಇಟ್ಕೊಂಡು ಹೊರಗಡೆ ಬರ್ತಾಳೆ. ಆತನಿಗೆ ಅನ್ನ ಹಾಕುವಾಗ ಈ ಕೌಶಿಕನಿಗೆ ತುಂಬ ಸಿಟ್ಟು ಬರುತ್ತೆ. ಆಕೆಯನ್ನು ದುಲುಗುಟ್ಟಿಕೊಂಡು ನೋಡೋದಕ್ಕೆ ಶುರು ಮಾಡ್ತಾನೆ. ಆಗ ಈ ಸಾಧ್ವಿ ಹೇಳ್ತಾಳೆ, ಮಹಾಮುನಿಗಳೇ, ತಾವು ದುಲುಗುಟ್ಟಿಕೊಂಡು ನೋಡಿದ ಕೂಡಲೇ ನಾನು ಸುಟ್ಟು ಭಸ್ಮ ಆಗೋದಕ್ಕೆ ನಾನೇನು ಪಾಪದ ಕೊಕ್ಕರೆ ಅಲ್ಲ ಅಂತ ಹೇಳ್ತಾಳೆ. ಆಗ ಈ ಕೌಶಿಕನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಈ ಘಟನೆ ನಡೆದದ್ದು ಕಾಡಿನಲ್ಲಿ. ಇವಳಿಗೆ ಹೇಗೆ ಗೊತ್ತಾಯಿತು, ಈ ಊರಿನಲ್ಲಿ ಕೂತು ಈ ಘಟನೆಯನ್ನು ಇವಳು ಹೇಗೆ ನೋಡಿಕೊಂಡ್ಲು ಅಂತ ಹೇಳಿ ಕೌಶಿಕನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಇವಳಲ್ಲಿ ಏನೋ ತಪಶಕ್ತಿ ಇದೆ ಅಂತ ಅವನು ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಹಾಗೆ ಅವಳಲ್ಲಿ ಈ ಬಗ್ಗೆ ಕೇಳ್ತಾನೆ, ನಿನಗೆ ಕಾಡಿನ ವಿಷಯ ಹೇಗೆ ಗೊತ್ತಾಯಿತು ಅಂತ. ಆಗ ಆಕೆ ಹೇಳ್ತಾಳೆ, ಮಹಾಸ್ವಾಮಿಗಳೇ, ನಾನೇನು ನಿಮ್ಮ ಹಾಗೆ ತುಂಬ ವೇದಾಧ್ಯಯನ ಮಾಡಲಿಲ್ಲ ಅಥವಾ ಯಾವುದೇ ಪಾಂಡಿತ್ಯ ನಾನು ಪಡೆದಿಲ್ಲ. ಆದರೆ ನನ್ನದು ಏನು ಕರ್ತವ್ಯ ಇದೆಯೋ, ನನ್ನ ಕೆಲಸ ಏನಿದೆಯೋ ಅದನ್ನು ನಾನು ನಿಷ್ಠೆಯಿಂದ ಮಾಡ್ತಾ ಇದ್ದೇನೆ. ಯಾವ ಕರ್ತವ್ಯಕ್ಕೆ ಬದ್ಧಳಾಗಿ ನಾನು ಕೆಲಸ ಮಾಡ್ತಾ ಇದ್ದೇನಲ್ವ, ಅದೇ ನನ್ನ ಧರ್ಮ. ಆ ಧರ್ಮದ ಪ್ರತಿಫಲವಾಗಿ ನನಗೆ ಇವತ್ತು ಇಂತಹ ಒಂದು ಶಕ್ತಿ ಬಂದಿದೆ ಅಂತ ಅವನಿಗೆ ತಿಳಿ ಹೇಳ್ತಾಳೆ. ಆಗ ಇವನು ಹೇಳ್ತಾನೆ, ಇನ್ನೂ ನನಗೆ ಸ್ವಲ್ಪ ಧರ್ಮದ ಬಗ್ಗೆ ಹೇಳು ಅಂತೇಳಿ. ಆಗ ಅವಳು ಹೇಳ್ತಾಳೆ, ನನಗಿಂತ ಚೆನ್ನಾಗಿ ಮಿಥಿಲಾ ನಗರದಲ್ಲಿ ಒಬ್ಬ ಧರ್ಮವ್ಯಾಧ ಅನ್ನುವ ಕಟುಕ ಇದ್ದಾನೆ, ಅವನು ನಿಮಗೆ ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾನೆ ಅಂತ ಹೇಳಿ ಅವನನ್ನು ಕಳಿಸಿಕೊಡ್ತಾಳೆ. ಹೀಗೆ ಈ ಕೌಶಿಕ ಮಹಾಮುನಿ ಮಿಥಿಲಾ ನಗರಕ್ಕೆ ಹೊರಟು ಅಲ್ಲಿ ಈ ಧರ್ಮವ್ಯಾಧನನ್ನು ಹುಡುಕ್ತಾನೆ. ಕೊನೆಗೂ ಧರ್ಮವ್ಯಾಧ ಒಂದು ಮಾಂಸದ ಅಂಗಡಿಯಲ್ಲಿ ಸಿಗ್ತಾನೆ. ಅವನಿಗೆ ವರ್ತಕ ಬಂದಂಥ ಗಿರಾಕಿಗಳನ್ನು ಈ ಧರ್ಮವ್ಯಾಧ ಕಳಿಸಿ ಆದಮೇಲೆ ಕೌಶಿಕ ಮಹಾಮುನಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ತಮ್ಮನ್ನ ನನ್ನಲ್ಲಿಗೆ ಒಂದು ಸಾಧ್ವಿ ಮಹಿಳೆ ಕಳಿಸಿರ್ಬೇಕಲ್ವಾ ಅಂಥೇಳಿ. ಇವನಿಗೆ ಮತ್ತೊಂದು ಸಲ ಪರಮಾಶ್ಚರ್ಯ ಆಗುತ್ತೆ. ಇವನಿಗೆ ಇಲ್ಲಿ ಕೂತು ಅಲ್ಲಿ ನಡೆದಂಥ ವಿಷಯ ಹೇಗೆ ಗೊತ್ತಾಯಿತು, ನನ್ನನ್ನು ಒಬ್ಬಳು ಸಾಧ್ವಿ ಮಹಿಳೆ ಕಳಿಸಿದ್ದಾಳೆ ಅಂತ ಇವನಿಗೆ ಹೇಗೆ ಗೊತ್ತಾಯಿತು ಅಂತ ಮತ್ತೊಮ್ಮೆ ಆಶ್ಚರ್ಯ ಆಗುತ್ತೆ. ಆಗ ಅವನು ಕೇಳ್ತಾನೆ, ನಿನಗೆ ಇದೆಲ್ಲ ಹೇಗೆ ಗೊತ್ತಾಯಿತು, ನನ್ನನ್ನು ಅವಳೇ ಕಳಿಸಿತು ಅಂತೇಳಿ. ಆಗ ಅವನು ಹೇಳ್ತಾನೆ, ಇದೆಲ್ಲ ನನ್ನ ಒಂದು ಧರ್ಮದ ಪ್ರತಿಫಲವಾಗಿ ನನಗೆ ಸಿಕ್ಕ ಶಕ್ತಿ ಅಂತ ಹೇಳ್ತಾನೆ. ಆಮೇಲೆ ಇವನ ಮುನಿಯನ್ನು ಕೈ ಮುಗಿದು ಅವನಲ್ಲಿ ಆಶೀರ್ವಾದ ಬೇಡಿ ಅವನನ್ನು ಮನೆಗೆ ಕರ್ಕೊಂಡು ಹೋಗಿ ಉಪಚಾರ ಮಾಡ್ತಾನೆ. ಆದರೆ ಈ ಕೌಶಿಕನಿಗೆ ಈ ಉಪಚಾರದಲ್ಲಿ ತೃಪ್ತಿ ಇರೋದಿಲ್ಲ. ಅವನಿಗೆ ಬೇಕಾಗಿರೋದು ಧರ್ಮದ ಬಗ್ಗೆ ತಿಳ್ಕೊಳ್ಳುವಂತಹ ಆಸೆ ಇರುತ್ತೆ. ಅದಕ್ಕಾಗಿ ಆತ ಮತ್ತೆ ಮತ್ತೆ ಇವನಲ್ಲಿ ಕೇಳ್ತಾನೆ ಧರ್ಮವ್ಯಾಧನಲ್ಲಿ, ನನಗೆ ಧರ್ಮದ ಬಗ್ಗೆ ತಿಳಿಸಿಕೊಡು ಅಂಥೇಳಿ. ಇಷ್ಟಾಗುವಾಗ ಈ
ಪರಮಜ್ಞಾನಿ ಕೌಶಿಕನ ಅಹಂ ಸಾಕಷ್ಟು ಮಟ್ಟಿಗೆ ತಗ್ಗಿರುತ್ತೆ. ಅಂದರೆ ನನಗಿಂತಲೂ ಜ್ಞಾನಿಗಳು ಈ ಪ್ರಪಂಚದಲ್ಲಿ ಇದ್ದಾರೆ ಅನ್ನುವ ಸತ್ಯ ಅವನಿಗೆ ಗೊತ್ತಾಗಿರುತ್ತೆ. ಹಾಗಾಗಿ ಅವನ ಅಹಂಕಾರ ಇಳಿದು ಹೋಗಿರುತ್ತೆ. ಇಲ್ಲಿ ಧರ್ಮವ್ಯಾಧ ಅವನನ್ನು ಮನೆಗೆ ಕರ್ಕೊಂಡು ಹೋಗಿ ಉಪಚಾರ ಮಾಡಿ ಹೇಳ್ತಾನೆ, ಕೈ ಮುಗಿದೆ ಹೇಳ್ತಾನೆ, ಮುನಿಗಳೇ, ನಾನು ನಿಮ್ಮಷ್ಟು ತಿಳಿದವನಲ್ಲ, ನಾನು ವೇದವನ್ನು ಅಧ್ಯಯನ ಮಾಡಿದವನಲ್ಲ. ಆದರೆ ನನ್ನ ಪಾಲಿನ ಕರ್ತವ್ಯ ಏನಿದೆಯೋ ಅದನ್ನು ನಾನು ಚೆನ್ನಾಗಿ ನಡೆಸ್ತಾ ಇದ್ದೇನೆ. ಇದು ನಾನು ಯಾವುದು ಕಟುಕ ವೃತ್ತಿ ಮಾಡ್ತಾ ಇದ್ದೇನೋ, ಮಾಂಸ ಮಾಡ್ತಾ ಇದ್ದೇನೋ, ಅದು ನನ್ನ ಕುಟುಂಬದಿಂದ ಬಂದ ವೃತ್ತಿ. ಅದನ್ನು ನಾನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇದ್ದೇನೆ. ಅದರಲ್ಲಿ ವ್ಯಾಪಾರ ಮಾಡಿ ಬಂದು ಉಳಿದ ದುಡ್ಡನ್ನು ಸ್ವಲ್ಪ ಬಡವರಿಗೆ ಹಂಚ್ತೇನೆ. ನನ್ನ ಕುಟುಂಬದ ವೃತ್ತಿಯನ್ನು ನಾನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಇದರಲ್ಲಿ ನನಗೆ ಯಾವುದೇ ರೀತಿಯ ಕೀಳರಿಮೆ ಇಲ್ಲ. ಬೇರೆಯವರ ಸದ್ಗುಣಗಳನ್ನು ಪ್ರಶಂಸೆ ಮಾಡುವಂತಹ ಒಂದು ಒಳ್ಳೆಯ ಗುಣ ಇದೆ. ನಾನು ಜೀವನದಲ್ಲಿ ಅತಿ ಆಸೆ ಪಡದೆ, ಕಷ್ಟ ಸುಖದಲ್ಲಿ ಪ್ರಜ್ಞೆ ಕಳೆದುಕೊಳ್ಳದೆ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಕಾಲ ಕಳೀತಾ ಇದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ವೃದ್ಧ ತಂದೆ ತಾಯಿಗಳನ್ನು, ನನ್ನ ಗುರುಗಳ ಸೇವೆಯನ್ನು ಮಾಡುತ್ತಾ ನಾನು ಆ ಒಂದು ನನ್ನದೇ ಜೀವನದ ಗುರಿಯನ್ನು ಪಾಲಿಸ್ತಾ ಇದ್ದೇನೆ, ನನ್ನದೇ ಜೀವನದ ಒಂದು ಧರ್ಮವನ್ನು ಪಾಲಿಸ್ತಾ ಇದ್ದೇನೆ ಅಂತ ಹೇಳ್ತಾನಂತೆ. ಧರ್ಮ ಅಂದರೆ ನಾನು ಜೀವನದಲ್ಲಿ ಏನು ಅನುಸರಿಸುವ ಒಂದು ನೀತಿಯುಕ್ತವಾದ ಮಾರ್ಗ, ಇದೇ ಧರ್ಮ ರಹಸ್ಯ ಅಂತ ಕೌಶಿಕನಿಗೆ ಹೇಳಿದ ಮೇಲೆ ಕೌಶಿಕನಿಗೆ ಜ್ಞಾನೋದಯ ಆಗತ್ತಂತೆ. ಅಂದರೆ ನಾವು ನಮ್ಮ ಕರ್ತವ್ಯಗಳಿಗೆ ವಿಮುಖರಾಗದೆ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡು ಹೋಗುವುದೇ ಧರ್ಮ ಅನ್ನೋದು ಕೌಶಿಕನಿಗೆ ಹೊಳೆಯುತ್ತೆ. ಇದಾದ ನಂತರ ಕೌಶಿಕ ಯಾವುದು ಧರ್ಮವ್ಯಾಧನ ತಂದೆ ತಾಯಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡು ಅಲ್ಲಿಂದ ಹೊರಟು ಹೋಗಿ ತನ್ನ ಊರಿಗೆ ಸೇರಿ ತನ್ನ ತಂದೆ ತಾಯಿಯರ ಸೇವೆ ಮಾಡಿ, ಹಾಗೆ ತಾನು ಕಲಿತಂತಹ ವಿದ್ಯೆಯನ್ನು 4 ಜನರಿಗೆ ದಾನ ಮಾಡಿ ಆ ಮೂಲಕ ತುಂಬ ಸಂತೋಷವಾದ ಜೀವನವನ್ನು ನಡೆಸ್ತಾ ಇದ್ದಂತೆ. ಇದು ಧರ್ಮವ್ಯಾಧನ ಕಥೆ. ಅಂದರೆ ಪ್ರತಿಯೊಬ್ಬರು ನೀತಿಯುಕ್ತವಾದ ಬದುಕನ್ನು ನಡೆಸಿದರೆ ಧರ್ಮ ಉಳಿಯುತ್ತೆ. ಇಲ್ಲಾಂದರೆ ನಾವು ದಿನ ನೋಡ್ತಾ ಇರ್ತೀವಲ್ವ, ಅತ್ಯಂತ ಕೀಳು ಮಟ್ಟದ ಕೃತ್ಯ ಅತ್ಯಾಚಾರ ಇದು ದಿನ ನಡೀತಾ ಇರುತ್ತೆ. ಹಾಗೆ ಇನ್ನೂ ಹೇಸಿಗೆ ಅಂದರೆ ಪುಟ್ಟ ಪುಟ್ಟ ಕಂದಮ್ಮಗಳ ಮೇಲೆ ಅತ್ಯಾಚಾರ ನಡೆಸುವಂತಹ ಹೀನಾಯ ಕೃತ್ಯಕ್ಕೆ ಇಳಿತಾರಲ್ವ, ಇವರಿಗೆ ಧರ್ಮದ ಬಗ್ಗೆ ಒಂಚೂರು ಗೊತ್ತಿಲ್ಲದೆ ಇರೋದ್ರಿಂದ ಮಾತ್ರ ಇಂಥ ಒಂದು ಕೃತ್ಯಕ್ಕೆ ಇಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ರಾಜಕೀಯದಲ್ಲಿ ಧರ್ಮ ಅಂದರೆ ಏನು ಅಂತ ನೋಡುವ. ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಧರ್ಮ ಒಂದು ಅಸ್ತ್ರ. ಧರ್ಮ ಅನ್ನುವ ಪದ ಬಳಕೆಯೇ ತಪ್ಪು ಅನ್ನೋದನ್ನು ಅನೇಕ ಸಲ ಬಿಂಬಿಸಲಾಗ್ತಾ ಇದೆ. ಅದಕ್ಕೆ ಧರ್ಮ ನಿರಪೇಕ್ಷತೆ ಅನ್ನುವ ಹೆಸರು ಬೇರೆ. ಧರ್ಮವೇ ಬೇಡ ಅಂದರೆ ಅದರರ್ಥ ನಾವು ಯಾವುದೇ ರೀತಿಯ ಅನಾಚಾರಗಳನ್ನು ಮಾಡಬಹುದು ಅಂತ ಆಗುತ್ತೆ. ಇಲ್ಲಿ ಧರ್ಮವನ್ನು ತಪ್ಪಾಗಿ ಕಲ್ಪಿಸಲಾಗಿದೆ. ಧರ್ಮ ಅನ್ನುವ ಪದವನ್ನು 10-20 ವರ್ಷಗಳ ಹಿಂದೆ ಯಾರೋ ಸೃಷ್ಟಿಸಿದ್ದಲ್ಲ. ಪ್ರಾಚೀನ ಭಾರತದ ರಾಜಕೀಯ ತತ್ವಶಾಸ್ತ್ರದಲ್ಲಿ ಧರ್ಮ ಎನ್ನುವುದಕ್ಕೆ ಬಹಳ ವಿಶಾಲವಾದ ಪರಿಕಲ್ಪನೆ ಇದೆ. ಮಾನವನ ಅಸ್ತಿತ್ವಕ್ಕೆ ಧರ್ಮವೇ ಮೂಲ, ಧರ್ಮಕ್ಕೆ ಸನ್ನಡತೆಯೇ ಮೂಲ, ಧರ್ಮಕ್ಕೆ ಆಧಾರ ವೇದಗಳು. ರಾಜಕೀಯ ಶಾಸ್ತ್ರವನ್ನು ರಾಜಧರ್ಮ ಅಂತ ಧರ್ಮಶಾಸ್ತ್ರದಲ್ಲಿ ಮತ್ತು ಶುಕ್ರನ ನೀತಿಸಾರದಲ್ಲಿ ಇದರ ಬಗ್ಗೆ ತುಂಬ ವಿವರಣೆ ಇದೆ. ರಾಜ್ಯದ ಅಧಿಕಾರಿಗಳು ಧರ್ಮವನ್ನು ಅಲ್ಲಗಳೆದರೆ ಸಾಮಾಜಿಕ ವ್ಯವಸ್ಥೆಯೇ ಅಳಿಸಿ ಹೋಗಬಹುದು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಂತೂ ಧರ್ಮ ಅಂದರೆ ನಾಗರಿಕ ಕಾನೂನು ಹಾಗೂ ಸಾಮಾಜಿಕ ಪ್ರಜ್ಞೆ ಅಂತ ಹೇಳಿದ್ದಾರೆ. ಪಾಶ್ಚಿಮಾತ್ಯ ತತ್ವಗಳು ಆರಂಭವಾಗುವುದು ಹಕ್ಕುಗಳಿಂದ, ಆದರೆ ಹಿಂದೂ ತತ್ವಗಳು ಆರಂಭವಾಗುವುದು ಕರ್ತವ್ಯಗಳಿಂದ. ಈ ಕರ್ತವ್ಯಗಳು ಧರ್ಮದ ವ್ಯಾಪ್ತಿಗೆ ಒಳಪಟ್ಟರೆ ಮಾತ್ರ ಉನ್ನತಿ ಇದೆ. ಹಿಂದೂ ತತ್ವದಲ್ಲಿ ಧರ್ಮವೇ ಸಾಮಾಜಿಕ ರಾಜಕೀಯ ಜೀವನದ ದಾರಿದೀಪ. ಸಾಮಾಜಿಕ ಹಾಗೂ ರಾಜಕೀಯ ಸಂಸ್ಥೆಗಳು ಇರುವುದು ಧರ್ಮವನ್ನು ತಿಳಿಸಲು, ಧರ್ಮವನ್ನು ಉಳಿಸಲು ಎನ್ನುವುದೇ ಪ್ರಾಚೀನ ಭಾರತದ ಸತ್ಯ. ಆದ್ದರಿಂದಲೇ ಧರ್ಮವನ್ನು ರಾಜನಿಗಿಂತಲೂ ಶ್ರೇಷ್ಠ ಅಂತ ಹೇಳಲಾಗಿದೆ. ಧರ್ಮ ಅನ್ನುವ ಪದ ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾದ ಸಂಕುಚಿತ ಪದ ಅಲ್ಲ.
ಧರ್ಮದ ವ್ಯಾಪ್ತಿ ಬಹಳ ವಿಶಾಲವಾದದ್ದು. ಈಗ ಏನಾಗಿದೆ ಅಂದರೆ ಈ ಧರ್ಮವನ್ನು ಕೋಮುವಾದದ ಜೊತೆ ಕನೆಕ್ಟ್ ಮಾಡಿದ್ದಾರೆ. ಧರ್ಮ ಅನ್ನುವ ಪದದ ಮೂಲ ಅರ್ಥವನ್ನೇ ತಿರುಚಿ ಹಾಕಲಾಗಿದೆ ಮತ್ತು ಅದನ್ನು ಪ್ರಚೋದನಕಾರಿಯಾಗಿ ಬಳಸಲಾಗ್ತಾ ಇದೆ. ದಯೇ ಒಂದು ಧರ್ಮ ಅಂತ ಬಸವಣ್ಣನವರು ವಚನ ಸಾಹಿತ್ಯದಲ್ಲಿ ಹೇಳಿದ್ದಾರೆ. ಈಗ ರೋಡ್ನಲ್ಲಿ ಒಂದು ಆಕ್ಸಿಡೆಂಟ್ ಆಗುವಾಗ ಅಲ್ಲಿ ಬಿದ್ದವರು ಯಾವ ಜಾತಿ, ಯಾವ ಧರ್ಮ ಇದನ್ನು ನಾವು ನೋಡೋದಕ್ಕೆ ಹೋಗೋದಿಲ್ಲ. ಬದಲಾಗಿ ಆ ಬಿದ್ದ ವ್ಯಕ್ತಿಯನ್ನು ನೀರು ಕೊಟ್ಟು ಅವನ ಬಗ್ಗೆ ಕೇರ್ ತಗೊಂಡು ಅವನನ್ನು ಹಾಸ್ಪಿಟಲ್ಗೆ ಸಾಗಿಸುವ ಬಗ್ಗೆ ನಾವು ಯೋಚನೆ ಮಾಡಿರುವ ಆ ಯೋಚನೆಯೇ, ಆ ಕ್ರಿಯೆಯೇ ನಿಜವಾದ ಧರ್ಮ. ಸರ್ವರಿಗೂ ಒಳಿತನ್ನು ಬಯಸುವುದು ಪರಮಧರ್ಮ. ಹಾಗಾಗಿ ಧರ್ಮ ಅಂದರೆ ಬೇರೇನೂ ಅಲ್ಲ, ಧರ್ಮ ಅಂದರೆ ಸರಿಯಾದ ಜೀವನ ಕ್ರಮ, ನೀತಿಯುಕ್ತ ಬದುಕಿನ ದಾರಿ, ವೇ ಆಫ್ ಲೈಫ್. ಹಾಗಾಗಿ ನಾವೆಲ್ಲರೂ ಧರ್ಮಕ್ಕೆ ಬದ್ಧರಾಗಿರೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದ ಮೂಲಕ ಬಹಳಷ್ಟು ಕ್ಲಿಷ್ಟಕರವಾದ ವಿಷಯವನ್ನು ತುಂಬ ಈಸಿಯಾಗಿ ಅರ್ಥ ಮಾಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಉತ್ತಮ ವಿಷಯಗಳಿಗಾಗಿ ನಮ್ಮನ್ನು ಬೆಂಬಲಿಸ್ತಾ ಇರಿ ಅಂತ ಕೇಳಿಕೊಳ್ತಾ ಧನ್ಯವಾದ.